ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೈಕಾಲುಗಳು ನಡುಗುತ್ತಿದೆ, ನಡೆಯೋದಕ್ಕೆ ಆಗ್ತಾ ಇಲ್ಲ, ಮುಖದಲ್ಲಿ ತೇಜಸ್ಸಿಲ್ಲ, ಮಾತನಾಡೋಣ ಅಂತ ಹೊರಟ್ರೆ ಬಾಯಿಯಿಂದ ಮಾತುಗಳು ಕೂಡ ಹೊರಳ್ತಾ ಇಲ್ಲ. ತೊದಲು ಮಾತುಗಳನ್ನ ಬಿಟ್ರೆ ಬೇರೆ ಮಾತುಗಳು ಬರ್ತಾ ಇಲ್ಲ, ಕಣ್ಣೀರು ಉಮ್ಮಳಿಸಿ ಬರ್ತಾ ಇದೆ. ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. 6 ತಿಂಗಳ ಹಿಂದೆ ಚೆನ್ನಾಗಿಯೇ ಇದ್ದ ವ್ಯಕ್ತಿ ಈಗ ಇದ್ದಕ್ಕಿದ್ದ ಹಾಗೆ ಈ ರೂಪದಲ್ಲಿ ಬಂದು ನಿಂತಾಗ ಯಾರಿಂದಲೂ ನಂಬೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಇದು ತಮಿಳು ನಟ ವಿಶಾಲ್ ಅವರ ಪರಿಸ್ಥಿತಿ. ಈ ವಿಡಿಯೋಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಒಂದೇ ಸಲ ನೋಡಿದರೆ ವಿಶಾಲ್ ಅವರ ಪರಿಚಯವೇ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ವಿಶಾಲ್ ಬದಲಾಗಿ ಬಿಟ್ಟಿದ್ದಾರೆ. ಗುರುತು ಸಿಗದಷ್ಟು ಮಟ್ಟಿಗೆ ವಿಶಾಲ್ ಚೇಂಜ್ ಆಗಿದ್ದಾರೆ. ಗಟ್ಟಿ ಮುಟ್ಟಾಗಿದ್ದ ವಿಶಾಲ್ ಈಗ ನಡೆಯೋದಕ್ಕೆ ಕೂಡ ಕಷ್ಟಪಡುತ್ತಿದ್ದಾರೆ. ಕೈಯಲ್ಲಿ ಮೈಕ್ ಕೂಡ ಹಿಡಿಯೋದಕ್ಕೆ ಆಗ್ತಾ ಇಲ್ಲ, ಮಾತನಾಡೋದಕ್ಕೆ ಮೊದಲೇ ಆಗ್ತಾ ಇಲ್ಲ. 46 ವರ್ಷವಾದರೂ 30 ವರ್ಷದ ಚಿರಯುವಕನಂತೆ ಗಟ್ಟಿಮುಟ್ಟಾಗಿ ಕಾಣಿಸಿಕೊಳ್ತಾ ಇದ್ದ ವಿಶಾಲ್ ಈಗ 60 ವರ್ಷದ ಮುದುಕರಂತೆ ಕಾಣಿಸ್ತಾ ಇದ್ದಾರೆ. ವಿಶಾಲ್ ಅವರ ಈ ದೃಶ್ಯಗಳನ್ನು ನೋಡಿ ಇಡೀ ಭಾರತವೇ ಶಾಕ್ಗೆ ಒಳಗಾಗಿದೆ. ಅರೆ, ಚೆನ್ನಾಗಿಯೇ ಇದ್ದ ಈ ನಟನಿಗೆ ಇದ್ದಕ್ಕಿದ್ದಂತೆ ಏನಾಯ್ತು ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಕರುನಾಡಿನ ಸಿನಿ ಅಭಿಮಾನಿಗಳು ಭಾವುಕರಾಗಿದ್ದಾರೆ. ವಿಶಾಲ್ ತಮಿಳು ನಟನೆ ಆದರೂ ಅವರಿಗೆ ಕರುನಾಡಿನ ನಂಟಿದೆ. ವಿಶಾಲ್ ಅಚ್ಚ ಕನ್ನಡದಲ್ಲಿ ಮಾತನಾಡ್ತಾರೆ. ಹೀಗಾಗಿ ಕರುನಾಡಿನ ಸಿನಿ ಅಭಿಮಾನಿಗಳು ಕೂಡ ವಿಶಾಲ್ ಪರಿಸ್ಥಿತಿಯನ್ನ ನೋಡಿ ಮರಗುತ್ತಿದ್ದಾರೆ. ಅಷ್ಟಕ್ಕೂ 6 ತಿಂಗಳ ಹಿಂದೆ ಚೆನ್ನಾಗಿಯೇ ಇದ್ದ ವಿಶಾಲ್ ಅವರಿಗೆ ಈಗ ಆಗಿದ್ದೇನು? ಅದ್ಯಾವ ರೋಗ ವಿಶಾಲ್ರನ್ನ ಕಾಡ್ತಾ ಇದೆ? ವಿಶಾಲ್ ಅನುಭವಿಸುತ್ತಿರುವ ಸಂಕಷ್ಟ ಎಂಥದ್ದು? ವಿಶಾಲ್ಗಿರುವ ಕರುನಾಡಿನ ನಂಟೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅದು 2021 ಅಕ್ಟೋಬರ್ 29 ಅಂದು ಇಡೀ ಕರ್ನಾಟಕಕ್ಕೆ ಬರ ಸಿಡಿಲ್ನಂತೆ ಸುದ್ದಿಯೊಂದು ಬಂದಪ್ಪಳಿಸುತ್ತೆ. ತುಂಬಾ ಜನರಿಂದ ಆ ಸುದ್ದಿ ನಿಜ ಅಂತ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಅದು ಪುನೀತ್ ರಾಜ್ಕುಮಾರ್ ಅವರ ನಿಧನದ ಸುದ್ದಿ. ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನುವ ಸುದ್ದಿ ಕೇಳಿ ಅವತ್ತು ಇಡೀ ದೇಶವೇ ಶಾಕ್ಗೊಳಗಾಗಿತ್ತು. ಫಿಟ್ ಆಗಿದ್ದ ಪುನೀತ್ ಅವತ್ತು ಹೃದಯಾಘಾತಕ್ಕೆ ಬಲಿಯಾಗಿದ್ರು. ಆದರೆ ಅಭಿಮಾನಿಗಳ ಹೃದಯದಿಂದ ಅವರನ್ನ ದೂರ ಮಾಡೋದಕ್ಕೆ ಆ ದೇವರಿಂದ ಸಾಧ್ಯವಾಗಲಿಲ್ಲ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದುಕೊಂಡಿದ್ದಾರೆ. ಅದಕ್ಕೆ ಕಾರಣ ಅವರು ಮಾಡಿರುವ ಒಳ್ಳೆ ಕೆಲಸಗಳು ಅವರ ನಿಧನದ ನಂತರವೇ ಜಗತ್ತಿಗೆ ಪರಿಚಯವಾಗಿತ್ತು. ಪುನೀತ್ ರಾಜ್ಕುಮಾರ್ ಅದೆಷ್ಟೋ ಅನಾಥ ಮಕ್ಕಳ ಪಾಲಿಗೆ ದೇವರಾಗಿದ್ರು. 1800ಕ್ಕೂ ಹೆಚ್ಚು ಅನಾಥ ಮಕ್ಕಳನ್ನ ಪುನೀತ್ ರಾಜ್ಕುಮಾರ್ ನೋಡಿಕೊಳ್ತಾ ಇದ್ರು. ಪುನೀತ್ ಇನ್ನಿಲ್ಲ ಅಂದಾಗ ಅವರ ಅಭಿಮಾನಿಗಳಿಗೆ, ಕರ್ನಾಟಕದ ಜನತೆಗೆ ಎಷ್ಟು ಶಾಕ್ ಆಗಿತ್ತು, ಅದಕ್ಕಿಂತ ಹೆಚ್ಚು ಶಾಕ್ ಆಗಿದ್ದು ಈ ಅನಾಥ ಮಕ್ಕಳಿಗೆ. ಶಾಕ್ ಅನ್ನೋದಕ್ಕಿಂತ ಭವಿಷ್ಯದ ಚಿಂತೆ ಅವರನ್ನ ಕಾಡೋದಕ್ಕೆ ಶುರುವಾಗಿತ್ತು. ಇಲ್ಲಿವರೆಗೆ ಪುನೀತ್ ರಾಜ್ಕುಮಾರ್ ಅವರು ಯಾವುದಕ್ಕೂ ತೊಂದರೆ ಬಾರದಂತೆ ನೋಡಿಕೊಳ್ತಾ ಇದ್ರು. ಆದರೆ ಇನ್ಮುಂದೆ ನಮ್ಮ ಗತಿ ಏನು, ನಮ್ಮ ಆಗು ಹೋಗುಗಳನ್ನ ಮುಂದೆ ಯಾರು ನೋಡ್ಕೊಳ್ತಾರೆ ಅಂತ ಆ ಅನಾಥ ಮಕ್ಕಳು ಚಿಂತೆಯಲ್ಲಿದ್ರು. ಆ ಸಂದರ್ಭದಲ್ಲಿ ಈ ಅನಾಥರಿಗೆ ಆಸರೆಯಾಗೋದಕ್ಕೆ ಮತ್ತೊಬ್ಬ ನಟ ಮುಂದೆ ಬರ್ತಾರೆ. ಅವರು ಬೇರೆ ಯಾರೂ ಅಲ್ಲ, ಪುನೀತ್ ರಾಜ್ಕುಮಾರ್ ಅವರ ಆಪ್ತ ಸ್ನೇಹಿತ ತಮಿಳು ನಟ ವಿಶಾಲ್. ಅವತ್ತು ನಟ ವಿಶಾಲ್ ಆಡಿದ ಒಂದೊಂದು ಮಾತುಗಳು ಕೂಡ ಅವರ ಹೃದಯ ಶ್ರೀಮಂತಿಕೆ ಎಂಥದ್ದು ಅನ್ನೋದನ್ನ ತೋರಿಸ್ತಾ ಇತ್ತು. ಪುನೀತ್ ನನ್ನ ನಿಜವಾದ ಸ್ನೇಹಿತ, ಉಚಿತ ಶಿಕ್ಷಣ ಪಡೆಯುತ್ತಿದ್ದ 1800 ಮಕ್ಕಳ ಶ್ರೇಯೋಭಿವೃದ್ಧಿ ಕಾರ್ಯವನ್ನ ನಾನು ಮುಂದುವರಿಸುತ್ತೇನೆ. ಆ ಮಕ್ಕಳಿಗೆ ತೊಂದರೆಯಾಗದಂತೆ ನನ್ನ ಹಣ ಮತ್ತು ನನ್ನ ಶಕ್ತಿಯನ್ನೆಲ್ಲ ಹೂಡಿಕೆ ಮಾಡುತ್ತೇನೆ ಅಂತ ಅವತ್ತು ವಿಶಾಲ್ ಹೇಳಿಬಿಟ್ಟಿದ್ರು. ಅಷ್ಟೇ ಅಲ್ಲ, ಪುನೀತ್ ಅವರ ಕನಸಿಗಾಗಿ ನಾನು ನನ್ನ ಆಸ್ತಿಯನ್ನ ತ್ಯಾಗ ಮಾಡಲು ಸಿದ್ಧ ಅಂತ ಹೇಳಿದ್ರು. ಕೇವಲ ಹೇಳಿದ್ದು ಮಾತ್ರವಲ್ಲ, ಮುಂದೆ ಅವರು ನಿಭಾಯಿಸ್ತಾರೆ ಕೂಡ. ಆದರೆ ದೇವರಿಗೆ ತುಂಬಾ ಒಳ್ಳೆಯವರನ್ನ ಕಂಡ್ರೆ ಆಗೋದಿಲ್ಲ ಅನ್ಸುತ್ತೆ. ಈಗ ಇದೇ ವಿಶಾಲ್ ಗುರುತು ಸಿಗದಷ್ಟು ಮಟ್ಟಿಗೆ ಬದಲಾಗಿದ್ದಾರೆ. ಕಾರಣ ಅನಾರೋಗ್ಯ. ನಟ ವಿಶಾಲ್ ಅವರನ್ನ ಅನಾರೋಗ್ಯ ಕಾಡ್ತಾ ಇದೆ. ತುಂಬಾ ದಿನಗಳಿಂದ ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದೇ ಇದ್ದ ವಿಶಾಲ್ ಇದ್ದಕ್ಕಿದ್ದ ಹಾಗೆ ಅವರ ಚಿತ್ರ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬಿಳಿ ಪಂಚೆ ಮತ್ತು ಶರ್ಟ್ ಧರಿಸಿ ತಮ್ಮ ಮುಂದಿನ ಚಿತ್ರ ಮದಗಜ ರಾಜ ಚಿತ್ರದ ಪ್ರಚಾರಕ್ಕೆ ಅವರು ಆಗಮಿಸಿದ್ರು.
ಆದರೆ ಈ ಪ್ರಚಾರಕ್ಕೆ ಆಗಮಿಸಿದ್ದು ಎಂದಿನ ವಿಶಾಲ್ ಆಗಿರಲಿಲ್ಲ. ಅವರಿಗೆ ನಡೆಯೋದಕ್ಕೆ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ವೇದಿಕೆ ಹತ್ತೋದಕ್ಕೆ ಕೂಡ ವಿಶಾಲ್ ಕಷ್ಟಪಡ್ತಾ ಇದ್ರು. ವೇದಿಕೆ ಹತ್ತಿ ಮಾತನಾಡೋದಕ್ಕೆ ನಿಂತರೆ ಅದು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಕೈಯಲ್ಲಿ ಮೈಕ್ ಹಿಡಿಯೋದಕ್ಕೆ ಕೂಡ ವಿಶಾಲ್ ಅವರಿಂದ ಸಾಧ್ಯವಾಗ್ತಾ ಇರಲಿಲ್ಲ. ವೇದಿಕೆ ಮೇಲೆಯೇ ತೀವ್ರ ಅಸ್ವಸ್ಥರಾದಂತೆ ಕಾಣಿಸುತ್ತಿದ್ದ ವಿಶಾಲ್ ಅಭಿಮಾನಿಗಳಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದ್ದಾರೆ. ಇಲ್ಲಿ ವಿಶಾಲ್ ಅಷ್ಟೆಲ್ಲ ಅನಾರೋಗ್ಯ ಇದ್ರೂ ಈ ಸಿನಿಮಾದ ಪ್ರಚಾರಕ್ಕೆ ಬರೋದಕ್ಕೆ ಕಾರಣ ಇದೆ. ಇದು 12 ವರ್ಷಗಳ ಹಿಂದೆ ಚಿತ್ರೀಕರಣವಾಗಿದ್ದ ಸಿನಿಮಾ. ಹೌದು, ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ 2013ರಲ್ಲೇ ಈ ಸಿನಿಮಾ ಬಿಡುಗಡೆ ಆಗಬೇಕಿತ್ತು. ಆದರೆ ಹಣಕಾಸಿನ ಹಾಗೂ ಕಾನೂನು ತೊಡಕುಗಳಿಂದಾಗಿ ಸಿನಿಮಾ ತೆರೆಗೆ ಬರಲೇ ಇಲ್ಲ. ಆದರೆ ನಿರ್ಮಾಪಕರು ಮತ್ತೆ ಪ್ರಯತ್ನ ಮಾಡಿ ಈಗ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಿರ್ಮಾಪಕರು ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಈ ಸಿನಿಮಾ ಪ್ರಚಾರದಲ್ಲಿ ಭಾಗಿಯಾಗಲೇಬೇಕು ಅನ್ನುವ ಕಾರಣಕ್ಕಾಗಿ ವಿಶಾಲ್ ಅನಾರೋಗ್ಯವನ್ನ ಕೂಡ ಲೆಕ್ಕಿಸದೆ ಸಿನಿಮಾ ಪ್ರಮೋಷನ್ಗೆ ಬಂದಿದ್ದಾರೆ. ಇದು ವಿಶಾಲ್ ಅವರ ಡೆಡಿಕೇಶನ್ ಎಂಥದ್ದು ಅನ್ನೋದನ್ನ ತೋರಿಸುತ್ತೆ. ವಿಶಾಲ್ ಹಿಂದಿನಿಂದಲೂ ಕೂಡ ಇಂಥದ್ದೇ ಡೆಡಿಕೇಶನ್ ಹೊಂದಿದ್ದವರು. ಒಂದು ಚಿತ್ರಕ್ಕೆ ಡೈರೆಕ್ಟರ್ ಯಾವ ರೀತಿ ತಯಾರಿ ಆಗಬೇಕು ಅಂತ ಹೇಳ್ತಾ ಇದ್ರು, ಅದಕ್ಕೆ ಪೂರಕವಾದ ತಯಾರಿಯನ್ನ ವಿಶಾಲ್ ಮಾಡಿಕೊಳ್ತಾ ಇದ್ರು. ಇದೇ ಕಾರಣಕ್ಕೆ ವಿಶಾಲ್ ಅವರಿಗೆ 46 ವರ್ಷ ವಯಸ್ಸಾಗಿದ್ರು. ಅವರು ಇನ್ನೂ ಕೂಡ ಚಿರ ಯುವಕನಂತೆ ಕಾಣ್ತಾ ಇದ್ರು. 6 ಪ್ಯಾಕ್ ದೇಹವನ್ನ ಕೂಡ ಹೊಂದಿದ್ರು. ಇದೆಲ್ಲ ಸರಿ. ವಿಶಾಲ್ ಈ ಪರಿಸ್ಥಿತಿಗೆ ಕಾರಣ ಏನು ಅಂತ ಕೇಳಿದ್ರೆ ಉತ್ತರ ವೈರಲ್ ಫೀವರ್. ಹೌದು, ಕಳೆದ ಕೆಲವು ದಿನಗಳಿಂದ ವಿಶಾಲ್ ತೀವ್ರ ಜ್ವರದಿಂದ ಬಳಲ್ತಾ ಇದ್ರು. ಇದೀಗ ಚೇತರಿಸಿಕೊಳ್ತಾ ಇದ್ದಾರೆ. ಆದ್ದರಿಂದಲೇ ಈ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಅಂತ ಕಾರ್ಯಕ್ರಮದ ನಿರೂಪಕರು ಹೇಳಿದ್ದಾರೆ. ಆದರೆ ಇದನ್ನು ಒಪ್ಪಿಕೊಳ್ಳೋದಕ್ಕೆ ತುಂಬಾ ಜನ ರೆಡಿ ಇಲ್ಲ. ಕೇವಲ ವೈರಲ್ ಫೀವರ್ ಆಗಿದ್ದಿದ್ರೆ ಈ ರೀತಿಯ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ವಿಶಾಲ್ ಅವರಿಗೆ ದೊಡ್ಡ ಮಟ್ಟದ ಆರೋಗ್ಯ ಸಮಸ್ಯೆ ಇದೆ ಅಂತ ಅಭಿಮಾನಿಗಳು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ವಿಶಾಲ್ ಅನಾರೋಗ್ಯಕ್ಕೆ ನಿರ್ದೇಶಕರೊಬ್ಬರು ಕಾರಣ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಹೌದು, ವಿಶಾಲ್ ಅವರ ಈ ಸ್ಥಿತಿಗೆ ಒಬ್ಬ ನಿರ್ದೇಶಕ ಕಾರಣ ಎನ್ನುವ ಆರೋಪ ಕೇಳಿ ಬಂದಿದೆ. ನಟ ವಿಶಾಲ್ ಇಂದಿನ ಸ್ಥಿತಿಗೆ ನಿರ್ದೇಶಕ ಬಾಲಾ ಕಾರಣ ಎಂದು ಒಬ್ಬ ಹಿರಿಯ ಪತ್ರಕರ್ತರು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ನಿರ್ದೇಶಕ ಬಾಲಾ ನಿರ್ದೇಶನದ ಅವನ್ ಇವನ್ ಚಿತ್ರದಲ್ಲಿ ವಿಶಾಲ್ ಲುಕ್ ಬದಲಿಸಿದ್ದೇ ವಿಶಾಲ್ ಅವರ ಇವತ್ತಿನ ಪರಿಸ್ಥಿತಿಗೆ ಕಾರಣ ಅನ್ನುವ ಮಾತುಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲ ವರ್ಷಗಳ ಹಿಂದೆ ನಟ ವಿಶಾಲ್ ಸತತವಾಗಿ ಹಿಟ್ ಚಿತ್ರಗಳನ್ನು ನೀಡ್ತಾ ಇದ್ರು. ನಿರ್ದೇಶಕ ಏನ್ ಹೇಳಿದ್ರು ವಿಶಾಲ್ ಮಾಡ್ತಾ ಇದ್ರು. ಅವನ್ ಇವನ್ ಸಿನಿಮಾದಲ್ಲಿ ವಿಶಾಲ್ ದೃಷ್ಟಿ ನಾರ್ಮಲ್ ಆಗಿರಬಾರ್ದು, ಸ್ವಲ್ಪ ಚೇಂಜ್ ಇರಬೇಕು ಅಂತ ನಿರ್ದೇಶಕ ಬಾಲಾ ಹೇಳಿದ್ರಂತೆ. ಅದಕ್ಕಾಗಿ ಅವರು ಕಣ್ಣಿಗೆ ಆಪರೇಷನ್ ಮಾಡಿಸಿದ್ರು. ದೃಷ್ಟಿ ಬದಲಾಯಿಸಲು ಕಣ್ಣಿನ ಗುಡ್ಡೆಗಳನ್ನ ಎಳೆದು ಹೊಲಿಗೆ ಹಾಕಿದ್ರು ಅಂತ ಹಿರಿಯ ಪತ್ರಕರ್ತರು ಹೇಳಿದ್ದಾರೆ. ಇದಾದ ನಂತರ ಅವರಿಗೆ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಿದ್ದು ಅನ್ನೋದು ಆ ಪತ್ರಕರ್ತರ ಆರೋಪ. ಇನ್ನು ಕೆಲವರು ಹೇಳುವ ಪ್ರಕಾರ ವಿಶಾಲ್ ಅವರಿಗೆ ನರಗಳ ತೊಂದರೆ ಇದೆ. ಈ ತೊಂದರೆಯಿಂದಾಗಿಯೇ ಈ ಪರಿಯಾಗಿ ವಿಶಾಲ್ ಬದಲಾಗಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಅದೇನೇ ಇರಲಿ, ವಿಶಾಲ್ ಅವರ ಈ ಪರಿಸ್ಥಿತಿಯನ್ನ ನೋಡಿ ಅಭಿಮಾನಿಗಳು ಶಾಕ್ನಲ್ಲಿದ್ದಾರೆ. ಒಳ್ಳೆಯವರಿಗೆ ಇಂತಹ ಪರಿಸ್ಥಿತಿ ಬರಬಾರದು, ಆದರೆ ಆ ದೇವರು ಒಳ್ಳೆಯವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅಭಿಮಾನಿಗಳು ಭಾವುಕರಾಗಿದ್ದಾರೆ. ನಾವು ಆರಂಭದಲ್ಲೇ ಹೇಳಿದಂತೆ ವಿಶಾಲ್ ಅವರು ಕೇವಲ ನಟನೆಗಷ್ಟೇ ಹೆಸರುವಾಸಿಯಾದವರಲ್ಲ. ಪುನೀತ್ ರಾಜ್ಕುಮಾರ್ ರಂತೆಯೇ ವಿಶಾಲ್ ಕೂಡ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು. ಪುನೀತ್ ರಾಜ್ಕುಮಾರ್ಗೆ ಆಪ್ತರಾಗಿದ್ದವರು ಕೂಡ. ಅಷ್ಟೇ ಅಲ್ಲ, ವಿಶಾಲ್ ಕನ್ನಡ ಮೂಲದವರು. ವಿಶಾಲ್ ಅವರ ತಂದೆ ಕರ್ನಾಟಕದವರು. ಹೀಗಾಗಿ ತಂದೆಗೆ ಮಗ ಕನ್ನಡ ಸಿನಿಮಾದಲ್ಲಿ ನಟಿಸಬೇಕು ಅನ್ನುವ ದೊಡ್ಡ ಆಸೆ ಇತ್ತು. ಈ ಹಿಂದೆ ಮೈಸೂರಿಗೆ ಸಿನಿಮಾ ಪ್ರಮೋಷನ್ಗೆ ಬಂದ ಸಂದರ್ಭದಲ್ಲಿ ಸ್ವತಃ ವಿಶಾಲ್ ಈ ಬಗ್ಗೆ ಹೇಳಿಕೊಂಡಿದ್ರು. ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಬೇಕು ಅನ್ನೋದು ನನ್ನ ತಂದೆಯ ಕನಸು. ಕನ್ನಡ ಭಾಷೆಯ ಚಿತ್ರದಲ್ಲಿ ನಟಿಸಲು ನಾನು ಸಿದ್ಧನಿದ್ದೇನೆ. ನನ್ನ ತಂದೆ ಕನ್ನಡಿಗರಾಗಿರೋದ್ರಿಂದ ಈ ಆಸೆ ಪಡ್ತಾ ಇದ್ದಾರೆ. ಅವರ ಆಸೆ ಈಡೇರಿಸಲು ಕನ್ನಡ ಸಿನಿಮಾದಲ್ಲಿ ಅಭಿನಯಿಸುತ್ತೇನೆ. ಕನ್ನಡ ಚಿತ್ರರಂಗದಿಂದ ಈಗಾಗಲೇ ಆಫರ್ ಬಂದಿದೆ ಅಂತ ಹೇಳಿದ್ರು. ಅದೇನೇ ಇರಲಿ, ವಿಶಾಲ್ ಆದಷ್ಟು ಬೇಗ ಗುಣಮುಖವಾಗಿ ಬರಲಿ ಅನ್ನೋದು ಅಭಿಮಾನಿಗಳ ಆಶಯ. ವಿಶಾಲ್ ಅವರ ಈ ಪರಿಸ್ಥಿತಿ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.